ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ರಥಸಪ್ತಮಿ ಶುಭಾಶಯಗಳು. ಈ ರಥಸಪ್ತಮಿಯನ್ನು ಕೆಲವರು 4ನೇ ತಾರೀಕು ಅಂತ ಹೇಳ್ತಾರೆ, ಕೆಲವರು 5 ಅಂತಲೂ ಹೇಳ್ತಾರೆ. ಹಾಗೆ ರಥಸಪ್ತಮಿ ಪೂಜೆ ಮಾಡೋದು ಗೊತ್ತಿಲ್ಲ ಅಂತ ಯಾರೂ ಹೇಳೋ ಹಾಗಿಲ್ಲ. ಯಾಕಂದರೆ ಇದು ಒಂದು ಪದ್ಧತಿ ಇದೆ ನಮ್ಮ ಮನೆಗಳಲ್ಲಿ ಅಂತ, ಪದ್ಧತಿ ಇಲ್ಲ ಪದ್ಧತಿ ಇದೆ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ಮಾಡಲೇಬೇಕಾದಂಥ ಇದು ಒಂದು ಹಬ್ಬ ಅಂತಲೂ ಅಲ್ಲ, ಇದು ಒಂದು ಪರ್ವದಿನ, ಭೂಮಿಯ ಮೇಲೆ ಜರುಗುವ ಒಂದು ವಿಶೇಷತೆ ಇದು. ಯಾಕೆ ಅಂತ ಅಂದರೆ ಸೂರ್ಯ ಭಗವಾನ ನಮಗೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವರು ಅಂದರೆ ಸೂರ್ಯನಾರಾಯಣ. ಇಲ್ಲಿ ನಾವು ಏನಪ್ಪ ಅಂದರೆ ಸೂರ್ಯನಾರಾಯಣನ ಜನನ ಅಂತ ಸಹ ಈ ದಿನ ರಥಸಪ್ತಮಿಯನ್ನು ನಾವು ಆಚರಣೆ ಮಾಡ್ತೀವಿ. ಆದರೆ ಯೋಗಿಗಳು ಅಂದರೆ ಯೋಗಾಸನ ಮಾಡ್ತಕ್ಕಂಥವರು ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ರಥಸಪ್ತಮಿಯ ದಿನ ಹೋಮ ಹವನಗಳನ್ನು ಮಾಡಿ 108 ಮಂತ್ರ ಸಮೇತ ಸೂರ್ಯ ನಮಸ್ಕಾರ ಮಾಡ್ತಾರೆ ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ ಅದು. ಹಾಗೆ ಈ ಸಂಕ್ರಾಂತಿಯಿಂದ ಸೂರ್ಯನಾರಾಯಣ ಉತ್ತರ ಕಡೆಗೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ಈ ರಥಸಪ್ತಮಿಯ ದಿನ ಪೂರ್ತಿ ಆ ರೇಖೆಗೆ ಬಂದು ಕೂತ್ಕೊಳ್ತಾನೆ. ಆಗ ಬಿಸಿಲಿನ ಒಂದು ತಾಪ ಸಹ ತೀಕ್ಷ್ಣವಾಗಿ ಇರುತ್ತೆ. ಈಗಲೇ ನೋಡಿ, ನಾವು ಕಣ್ಬಿಟ್ಟು ಒಂದು 10 ಗಂಟೆ ಅಂದ್ರೂ ನಾವು ಮೇಲೆ ನೋಡೋಕ್ಕಾಗಲ್ಲ, ಅಷ್ಟೊಂದು ತೀಕ್ಷ್ಣತೆ ಇರ್ತದೆ. ಹಾಗೆ ಈ ತೀಕ್ಷ್ಣತೆ ಬೆಳೆಗಳಿಗೂ ಬೇಕು. ಇದನ್ನು ಹಾಕಿರ್ತಾರಲ್ಲ, ಪ್ರತಿಯೊಂದಕ್ಕೂ ನಾವು ತಿಂತಕ್ಕಂಥ ಆಹಾರ ಆಗಲಿ ಏನೇ ಒಂದು ಬದಲಾವಣೆ ಆಗಬೇಕು ಅಂದರೆ ಸೂರ್ಯನಾರಾಯಣ ಬೇಕೇ ಬೇಕು. ಹಾಗಾಗಿ ಈ ಒಂದು ಸೂರ್ಯನಾರಾಯಣನ ಒಂದು ಪಾತ್ರ ಈ ಒಂದು ನಮ್ಮ ಜೀವನದಲ್ಲಿ, ಈ ಪ್ರಪಂಚಕ್ಕೆ ಅಥವಾ ಈ ಒಂದು ಋತುಕಾಲ ಚಕ್ರಗಳಿಗೆ ಸೂರ್ಯನಾರಾಯಣ ತುಂಬ ಪ್ರಮುಖ ಪಾತ್ರ ವಹಿಸ್ತಾನೆ ವೀಕ್ಷಕರೇ. ನಾರಾಯಣ ಜಗನ್ನಾಟಕ ಸೂತ್ರಧಾರಿ. ಇಲ್ಲಿ ಸೂರ್ಯ ಭಗವಾನನ ಒಂದು ಮಂಡಲದಲ್ಲಿ, ಸೂರ್ಯಮಂಡಲದಲ್ಲಿ ನಾರಾಯಣನ ಇದ್ದುಬಿಟ್ಟು ಈ ಒಂದು ಜಗತ್ತನ್ನು ನಡೆಸ್ತಾನೆ ವೀಕ್ಷಕರೇ. ಹಾಗೆ ಬೆಳಗ್ಗೆನೇ ನಾವು ಹೇಗೆ ಈ ಒಂದು ರಥಸಪ್ತಮಿಯ ಆಚರಣೆ ದಿನ ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಗೆ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ನಾವು ನದಿಗೆ, ಕೆರೆ, ಕಾಲುವೆಗೆ ಹೋಗಬೇಕಂತ ಏನಿಲ್ಲ, ಮನೆಯಲ್ಲೇ ಅದು ಮಾಡಿಕೊಂಡು ಸ್ನಾನ ಮಾಡಿ ತುಳಸಿ ಮುಂದೆ ಪೂರ್ವಕ್ಕೆ 2 ದೀಪ ಹಚ್ಚಿದ್ರೂ ತುಂಬ ಒಳ್ಳೆಯದಾಗುತ್ತೆ. ಜನ್ಮಾಂತರದ ಪಾಪ ಸಹ ತೊಲಗಿ ಹೋಗ್ತವೆ ಅಂತ ಹೇಳ್ತಾರೆ. ಹಾಗೆ ಮಾಘ ಪುರಾಣದ ಬಗ್ಗೆ ಸಹ ನನ್ನ ಹಳೆ ವಿಡಿಯೋದಲ್ಲಿ ಪ್ರತಿದಿನ ಒಂದೊಂದು ವಿಡಿಯೋ ಬಿಟ್ಟಿದ್ದೀನಿ ವೀಕ್ಷಕರೇ. ಮಾಘ ಪುರಾಣ ಇದೆ. ಇಲ್ಲಿ ಬೆಳಗ್ಗಿನ ಒಂದು ಸೂರ್ಯ ಮಂತ್ರ ಆಗಲಿ, ಸೂರ್ಯ ಉಪಾಸನೆಗೆ ನಾವು ಒತ್ತನ್ನು ಕೊಡ್ತೇವೆ. ಸಂಜೆ ಸೂರ್ಯ ನಾವು ಮಾಡಲ್ಲ, ಉಪಾಸನೆ ಮಾಡಲ್ಲ, ಅದಕ್ಕೆ ನಮಸ್ಕಾರ ಮಾಡ್ಕೊ ಅಂತಲೂ ಯಾರೂ ಹೇಳಲ್ಲ. ಸಂಜೆ ಆಗ್ತಾ ಇದು ರಾಕ್ಷಸರ ಕಾಲ ಬರುತ್ತೆ. ಹಾಗಾಗಿ ಸಂಧ್ಯಾ ಕಾಲನ ಉಪಾಸನೆ ಮಾಡುವಂತ ಯಾರೂ ಹೇಳೋದಿಲ್ಲ. ಈ ಮಾಘ ಮಾಸದಲ್ಲಿ ನಮಸ್ಕಾರ ಅಂದರೆ ಹಾಗೆ ನಮಗೆ ಅರ್ಘ್ಯ ಕೊಡೋದು, ಅದಕ್ಕೆ ಜಾಗ ಇಲ್ಲ, ನದಿ ಕೆರೆ ಬೇಕು ಅಂತ ಏನಿಲ್ಲ ವೀಕ್ಷಕರೇ. ನಮ್ಮ ಮನೆ ಬಾಲ್ಕನಿ ಅಥವಾ ಮೇಲೆ ಹೋಗ್ಬಿಟ್ಟು ನಾವೊಂದು ರಾಗಿ ಚಂಬಲ್ಲಿ ನೀರು ತಗೊಂಡು ಒಂದು ಅರ್ಘ್ಯ ಕೊಟ್ಟರು ದಿನ, ಆಗಲಿಲ್ಲ ಅಂದರೆ ಈ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಭಾನುವಾರಗಳಲ್ಲಿ ಮಾಡಿ, ಅದು ಇನ್ನೂ ತುಂಬ ಒಳ್ಳೆಯ ಒಂದು ನಮಗೆ ಫಲ ಕೊಡುತ್ತೆ. ಇಲ್ಲಿ ನಾರಾಯಣನಿಗೆ ನಾವು ಮಾಡ್ತಕ್ಕಂಥ ವಿಶೇಷವಾದ ಪಾಯಸ ಸಹ ಒಂದು ತುಂಬ ಮಹತ್ವದ್ದು. ಕೆಲವರು ಬಾಲ್ಕನಿನೋ ಅಥವಾ ಹೊರಗಡೆನೇ ಇದು ಕುಳ್ಳು ಅಂತ ಹೇಳ್ತೀವಿ, ಭರಣಿ ಅಂತ, ಅದನ್ನು ಇಟ್ಬಿಟ್ಟು ಒಂದು ತಾಮ್ರದ್ದು ಯಾವುದಾದ್ರೂ ಪಾತ್ರೆಗೆ ಚೆನ್ನಾಗಿ ಅರಿಶಿನ ಎಲ್ಲ ಹಚ್ಚಿಬಿಟ್ಟು ಗಂಧ ವಿಭೂತಿಯಿಂದ ಪೂಜೆ ಮಾಡಿ ಆ ಪಾತ್ರೆಗೆ ಒಂದಿಷ್ಟು ಹಾಲು ಹಾಕಿ ಒಂದು ಹಿಡಿ ಅಕ್ಕಿ, ಅದು ಚೆನ್ನಾಗಿ ಬೆಂದ ಮೇಲೆ ನಾವು ಬೆಲ್ಲವನ್ನು ಹಾಕಿ ತುಪ್ಪ ಹಾಕ್ಬಿಟ್ಟು
ನೈವೇದ್ಯ ಮಾಡಬೇಕು. ಹಾಗೆ ಇನ್ನೊಂದು ವಿಶೇಷ ಏನಂದರೆ ರಥದ ಒಂದು ರಂಗೋಲಿ ಹಾಕ್ತೀವಿ. ಆ ರಂಗೋಲಿ ಸಹ ಹಾಕಿ ನಾವು ಅದ್ರ ಹೊರಗಡೆ ಮಾಡೋ ಅನುಕೂಲ ಇಲ್ಲ, ಮನೆ ಒಳಗಡೆ ಸ್ಟವ್ ನಮ್ಮ ಮನೇಲಿ ಏನು ಅನುಕೂಲ ಇರುತ್ತೋ ಅದನ್ನು ಮಾಡಿಕೊಂಡು ರಥದ ಒಂದು ಚಿತ್ರವನ್ನು ಬಿಡಿಸಿ ರಂಗೋಲಿ ಹಾಕಿಬಿಟ್ಟು ಅದ್ರ ಮೇಲೆ ಇಟ್ಟುಬಿಟ್ಟು ಆ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಸೂರ್ಯ ಭಗವಾನಿಗೆ ಆ ನೈವೇದ್ಯವನ್ನು ತೋರಿಸ್ಬಿಟ್ಟು. ಹಾಗೆ ಇನ್ನೊಂದು ವಿಶೇಷ ಏನಂದರೆ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡ್ತೀವಿ. ತಲೆ ಮೇಲೆ, ಭುಜದ ಮೇಲೆ ಮತ್ತು ತೊಡೆಯ ಮೇಲೆ, ಕಾಲುಗಳ ಪಾದದ ಮೇಲೆ ಇಟ್ಕೊಂಡು 1-2-3 ಚಂಬು ನೀರು ಹಾಕ್ಕೊಂಡು ಆಮೇಲೆ ಅವನ್ನ ತೆಗೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀವಿ. ಆದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇಟ್ಕೊಂಡು ನಾವು ಮಾಡಬೇಕು ವೀಕ್ಷಕರೇ. ಇವತ್ತಿನ ದಿನ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ಸಹ ಹೇಳ್ತಾರೆ. ಹಾಗೆ ಅವರೆಕಾಯಿ, ಚಪ್ಪರದ ಅವರೆಕಾಯಿಯಲ್ಲಿ ಸೂರ್ಯ ಭಗವಾನ್ ಇರ್ತಾನೆ ಅಂತ ಸಹ ಹೇಳ್ತಾರೆ. ಅದರ ಒಂದು ಖಾದ್ಯಗಳನ್ನು ಸಹ ಇವತ್ತು ಮಾಡ್ತಾರೆ. ಹಾಗೆ ವಿಶೇಷವಾಗಿ ಆದಿತ್ಯ ಹೃದಯ ಪಾರಾಯಣ ಮಾಡ್ತಾರೆ ವೀಕ್ಷಕರೇ. ಇಲ್ಲಿ ಅಂತಹ ಶ್ರೀರಾಮಚಂದ್ರ ಸಹ ಯುದ್ಧಕ್ಕೆ ಹೋಗುವಾಗ ಈ ಆದಿತ್ಯ ಹೃದಯ ಪಾರಾಯಣ ಮಾಡಿ ಹೊರಡ್ತಾರೆ ಅನ್ನೋದನ್ನು ಸಹ ನಾವು ರಾಮಾಯಣದಲ್ಲಿ ಕಾಣ್ಬೋದು. ಈ ಎಲ್ಲ ವಿಶೇಷತೆ ಸಹ ಈ ಒಂದು ರಥಸಪ್ತಮಿ ದಿನ. ಹಾಗೆ ನಾವು ಈ ಒಂದು ರಥಸಪ್ತಮಿ ರಥ ಸಹ ಒಂದು ವಿಶೇಷ ಸೂರ್ಯನಾರಾಯಣಂದು. ಒಂದೇ ಒಂದು ಚಕ್ರ, 7 ಕುದುರೆ, 7 ಬಣ್ಣಗಳಿಂದ ಕೂಡಿರ್ತವೆ ಈ ಒಂದು ರಥ ಸೂರ್ಯನಾರಾಯಣಂದು. ಹಾಗಾಗಿ ನಾವು ಈ ವಿಶೇಷವಾದ ದಿನವನ್ನು ಒಂದು ಪರ್ವದಿನ ಅಂತ ಆಚರಿಸಿ ಈ ರಥಸಪ್ತಮಿಯನ್ನು ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಆಚರಿಸೋಣ. ಹಾಗೆ ಮಕ್ಕಳಿಗೂ ಇದ್ರ ಬಗ್ಗೆ ಹೇಳಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.